ಡೆವಿಲ್ ಸಿನಿಮಾ ಫಸ್ಟ್ ಶೋ ಮುಗೀತು. ಸಾಕಷ್ಟು ಜನ ಸಿನಿಮಾವನ್ನು ನೋಡ್ಕೊಂಡ್ಬಂದರು. ಈಗ ಒಂದು ಕಡೆ ಗಮನಿಸ್ತಾ ಹೋದರೆ ಹೇಗಿತ್ತು ಸಿನಿಮಾ, ಏನು ಕತೆ ಅನ್ನುವಂಥದ್ದು? ಸರ್, ನಮ್ಮ ಬಾಸ್ ಸಿ ಎಮ್ ಆಗಿದ್ದಾರೆ. ಇದರಲ್ಲಿ ಬಂದಮೇಲೆ ಸಿ ಎಮ್ ಆಗ್ತಾರೆ. ನಾವು ಮುಂಚೆಯಿಂದ ಅಂತ ಯೋಚನೆ ಮಾಡ್ತಾ ಇದ್ವಿ. ಎರಡು ಶೇಡ್ ಅಂದರೆ ಸ್ವಲ್ಪ ಸ್ಟೋರಿ ಗೊತ್ತಿತ್ತು ನನಗೆ ಮುಂಚೆನೇ. ಬಟ್ ಅವ್ರನ್ನ ಅಂದರೆ ಆ ಸ್ಟೋರಿ ಗೊತ್ತಿದ್ದಕ್ಕೂ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೂ ಅದು ನಮಗೆ ಇವತ್ತು ಕಣ್ಣು ತುಂಬ್ಕೊಂಡ್ಬಿಟ್ವಿ ಅವ್ರನ್ನ. ಇದು ಎಕ್ಸ್ಪೆಷಲ್ ಏನು ಅಂತ ಎಲ್ಲ ರಾಜಕೀಯ ವ್ಯಕ್ತಿಗಳು ಬಂದು ಈ ಸಿನಿಮಾ ನೋಡಬೇಕು. ರಾಜಕೀಯ ಏನು ನಡೀತಾ ಇದೆ ಇವತ್ತು, ಡೂಪ್ಲಿಕೇಟ್ ರಾಜಕೀಯ ಏನು ನಡೀತಾ ಇದೆ, ಅವ್ರು ಬಂದು ಈ ಸಿನಿಮಾ ನೋಡಬೇಕು. ನೆಗೆಟಿವ್ ಶೇಡ್, 2 ಶೇಡ್ ಇದೆ ಇದರಲ್ಲಿ. ನಮ್ಮ ಬಾಸು ಇದರಲ್ಲಿ ಸಿ ಎಮ್ ಆಗಿದ್ದಾರೆ. ಅದೊಂದು ನಮಗೆ ಭಾಳ ಖುಷಿ ಆಯಿತು. ಏನಪ್ಪ ಅಂತ ಹೇಳಿ. ಈಗ ಕೃಷ್ಣನ ಪಾತ್ರ ಒಂದು ಕಡೆ, ಧನುಷನ್ ಪಾತ್ರ ಒಂದು ಕಡೆ ಗಮನಿಸ್ತಾ ಹೋದ್ರೆ ಯಾವ ಪಾತ್ರ ಅಭಿಮಾನಿಗಳಿಗೆ ಇಷ್ಟ ಆಗುತ್ತೆ ಜಾಸ್ತಿ? ಧನುಷ್ ಪಾತ್ರನೇ ಸರ್. ನಮ್ಮ ಡಿ ಇಂದ ಡಿ ಬಾಸ್ ಅಂತ ಬಂದರೆ ಈ ಸಿನಿಮಾದಲ್ಲಿ ಡಿ ಬಾಸ್ ಅಂತ ಇಟ್ಟಿಲ್ಲ, ಬಟ್ ಆದರೂ ಧನುಷ್ ಅಂತ ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ನಮ್ಮ ಬಾಸು ಡಿ ಬಾಸ್, ಇವಾಗ ಧನುಷ್ ಹೋಗಿ ನೆಕ್ಸ್ಟು ಡಿ ಬಾಸ್ ಬರುತ್ತೆ, ದರ್ಶನ್ ಸರ್ ಬರ್ತಾರೆ ಸಿ ಎಮ್ ಆಗಿ. ಹೊರಗಡೆ ಬಂದಮೇಲೆ ನೀವು ಅವರು ಆಲ್ರೆಡಿ ಸಿನಿಮಾದಲ್ಲಿ ತೋರಿಸ್ಬಿಟ್ಟಿದ್ದಾರೆ ರಿಯಲ್ ಕ್ಯಾರೆಕ್ಟರ್ ಏನು ಅಂದ್ಬಿಟ್ಟು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಎರಡೂ ಕ್ಯಾರೆಕ್ಟ್ರು ಸಕ್ಕತ್ತಾಗಿತ್ತು. ಬಟ್ ರಾಜಕೀಯ ಹೆಂಗೆ ಆಗ್ತಿದೆ ಅನ್ನೋದು ಇದರಲ್ಲಿ ತೋರಿಸ್ತಾ ಇದ್ದಾರೆ. ಬಟ್ ರಿಯಲ್ ರಾಜಕೀಯ ಏನು, ಡೂಪ್ಲಿಕೇಟ್ ರಾಜಕೀಯ ಏನು ಇದರಲ್ಲಿ ತೋರಿಸಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಬಂದು, ರಿಯಲ್ಲು ಫ್ಯಾನ್ಸ್ಗಳು ಆಗಲಿ, ಎಲ್ಲ ಕರ್ನಾಟಕ ಜನತೆ ಬಂದು ಈ ಸಿನಿಮಾ ನೋಡಬೇಕು. ಎಲ್ಲ ಫ್ಯಾನ್ಸ್ಗಳು ಬಂದು ಈ ಸಿನಿಮಾ ನೋಡಬೇಕು. ಅಭಿಮಾನಿಗಳಿಗೆ ಲಾಸ್ಟಿಗೆ ಕೊನೆಯದಾಗಿ ಡೆವಿಲ್ 2 ಏನಾದರೂ ಸಿನಿಮಾ ಬರುತ್ತಾ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಯಾಕೆ ಅಂತಂದರೆ ಒಂದು ಲಾಸ್ಟ್ ಮೂಮೆಂಟಲ್ಲಿ ನೋಡ್ತಾ ಹೋದರೆ ಸಾಕಷ್ಟು ಕನ್ಕ್ಲೂಷನ್ ನೋಡ್ತಾ ಹೋದಾಗ ಒಂದಿಷ್ಟು ಕನ್ಫ್ಯೂಷನ್ ಜೊತೆಗೆ ಕನ್ಫ್ಯೂಷನ್ ಇಟ್ಟಿದ್ದಾರೆ. ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಇದೆ. ನನ್ನ ಪ್ರಕಾರ ಬರಲೇಬೇಕು ಪಾರ್ಟ್ 2 ಅಂತ ನಾವು ಅಭಿಮಾನಿಗಳು ಕೇಳ್ತಾ ಇದ್ದೀವಿ. ಸೊ ನಮಗೆ ಖುಷಿ ಏನಪ್ಪ ಅಂದರೆ ನಮ್ಮ ಬಾಸ್ ಸಿ ಎಮ್ ಆಗಿದ್ದಾರೆ. ಸಿ ಎಮ್ ಆಗಿ ನಾವು ಅವ್ರ ಹೊರಗಡೆ ಬಂದಮೇಲೆ ನಾವು ನೋಡ್ತೀವಿ. ಏನು ಪಕ್ಷ ಹೇಳಿ, ನೀವು ಹೇಳಿ, ಏನು ಪಕ್ಷ ಹೆಸರು? ಏನು ಪಕ್ಷ ಹೆಸರು? ಅದೊಂದು ಡೈಲಾಗ್ ಇದೆ ಅದರಲ್ಲಿ, ಕರ್ನಾಟಕಕ್ಕೋಸ್ಕರ ಅಂತ ಒಂದು ಡೈಲಾಗ್ ಇದೆ. ಸೊ ಪಕ್ಷ ಬರ್ತಾ ಇದೆ. ನೆಕ್ಸ್ಟು ಸಿ ಎಮ್ ಆಗ್ತಾರೆ ನಮ್ಮ ಬಾಸು ಹೊರಗಡೆ ಬಂದಮೇಲೆ. ಆವಾಗ ಅವ್ರನ್ನ ಹಿಡಿಯೋಕ್ಕೆ ಆಗೋದಿಲ್ಲ, ನಾವೆಲ್ಲ ನಿಂತ್ಕೊಂಡು ಅವ್ರಿಗೆ ಕ್ಯಾಂಪೇನ್ ಮಾಡ್ತೀವಿ. ಅದಂತ ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ, ಥ್ಯಾಂಕ್ ಯು. ಅದ್ಭುತವಾಗಿತ್ತು ಸಿನಿಮಾ, ಒಂದು ಕಡೆ ಖುಷಿಯಾಗಿತ್ತು ನೋಡ್ತಾ ಹೋದಾಗ. ಎಸ್, ಹೇಗಿದೆ ಸಿನಿಮಾ? ಸೂಪರ್ ನೋಡಿದ್ವಿ, ಚೆನ್ನಾಗಿದೆ. ಯಾವ ಶೇಡ್ ಇಷ್ಟ ಆಯಿತು? ಎಲ್ಲ ಮೂವಿನೇ ಇಷ್ಟ ಆಯಿತು. ಓಕೆ, ಏನಾದರೂ ಡೆವಿಲ್ 2 ಬರಬೇಕು ಅಂತ ಏನಾದರೂ ಆಸೆ ಇದೆಯಾ ಸರ್? ಡೆವಿಲ್ 2 ಬರಲೇಬೇಕು, 100% ಬರಲೇಬೇಕು. ಧನುಷನ್ ಪಾತ್ರ ಎಷ್ಟು ಇಷ್ಟ ಆಯಿತು? ತುಂಬ ಇಷ್ಟ ಆಯಿತು, ತುಂಬ. ಥ್ಯಾಂಕ್ ಯು. ಬನ್ನಿ ಸರ್, ಹೇಗೆ ಅನ್ನಿಸ್ತು ಸರ್ ಸಿನಿಮಾ ನೋಡಿದ್ರಿ? ಭಾಳ ಅದ್ಭುತವಾಗಿತ್ತು. ಒಂದು ಕಡೆ 2 ಶೇಡ್ಗಳು, ಒಂದು ಕಡೆ ರಾಜಕೀಯ ಪಕ್ಷಕ್ಕೆ ದರ್ಶನ್ ಅವ್ರು ಬಂದರೆ ಹೆಂಗಿರುತ್ತೆ ಅನ್ನುವಂಥದ್ದು. ಸೈಡು ಸರ್ ನೋಡೋಕ್ಕೆ ಒಂದು ಕಣ್ಣಿಗೆ ಹಬ್ಬ ಇದೆ. ಯುಗಾದಿ, ದೀಪಾವಳಿ ಎಲ್ಲ ಒಟ್ಟಿಗೆ ಆದಂಗೆ ಐತಿ ಇವತ್ತು. ಸಖತ್ತಿದೆ. ಬೆಂಕಿ ಮೂವಿ ಏನು ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೂಪರ್ ಅಲ್ಟಿ. ಪೈಸಾ ವಸೂಲಿ ಸರ್ ಮಾತ್ರ ಮೂವಿ. ಯಾರೇನೋ ಅಂದ್ಕೊಳ್ಳಿ, ಪೈಸಾ ವಸೂಲಿ ಮೂವಿ ಮಾತ್ರ ಸಖತ್ತಿದೆ. ಧನುಷನ್ ಪಾತ್ರ ಇಷ್ಟ ಆಯ್ತಾ, ಕೃಷ್ಣನ್ ಪಾತ್ರ ಇಷ್ಟ ಆಯ್ತಾ? ಇಷ್ಟ ಆಯ್ತು ಸರ್. ಎರಡು ಅದರಲ್ಲೂ ಸಖತ್ ಮಾಡಿದ್ದಾರೆ, ಇದರಲ್ಲೂ ಸಖತ್ ಮಾಡಿದ್ದಾರೆ. ಧನುಷ್ ಮಾಡಿದ್ದಾರೆ, ಕೃಷ್ಣ ಅವರಲ್ಲೂ ಮಾಡಿದ್ದಾರೆ. ಆ್ಯಕ್ಟಿಂಗ್ ಮಾತ್ರ ಭರ್ಜರಿ ಸರ್, ಸಖತ್ತಿದೆ. ಓಕೆ, ಈಗ ಫಸ್ಟ್ ಶೋ ಮುಗೀತು. ಭಾಳ ಅದ್ಭುತವಾಗಿ ಶಳ್ಳೆ ಚಪ್ಪಾಳೆ ಮೂಲಕ, ಜೋಶ್ ಮೂಲಕ ಅಭಿಮಾನಿಗಳು, ಅದರಲ್ಲೂ ವಿಜಯಲಕ್ಷ್ಮಿ ಅವರು ಬಂದಿದ್ರು. ಯಾವ ರೀತಿಯಾಗಿ ಸಂಭ್ರಮ ಇತ್ತು? ಬಂದಿದ್ರು, ಯುನಿಸ್ ಅವರು ಬಂದಿದ್ರು, ಧನುಷ್ ಸರ್ ಬಂದಿದ್ರು. ಎಲ್ಲ ಸೂಪರ್. ಅವ್ರ ಜೊತೆಗೆ ಕೂತ್ಕೊಂಡು ನಾವು ಪಿಕ್ಚರ್ ನೋಡಿ ತುಂಬ ಖುಷಿ ಆಯಿತು ಸರ್. ತುಂಬ ಸೂಪರ್. ಓಕೆ, ಎಸ್, ನೋಡಿದ್ರಲ್ಲ, ಸಾಕಷ್ಟು ಅಭಿಮಾನಿಗಳು ಒಂದಿಷ್ಟು ಮಾತಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡಿ, ಈ ರೀತಿ ಆದಂಥ ಸಿನಿಮಾ ಬರಬೇಕಾಗಿರುವಂಥದ್ದು. ಎರಡೂ ಪಾತ್ರಗಳು ಬಹಳಷ್ಟು ಅದ್ಭುತವಾಗಿ ಅನ್ನಿಸ್ತು ಅನ್ನುವಂಥದ್ದು ಅಭಿಮಾನಿಗಳ ಮಾತು. ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ನಾನು ಸಿರಾಜ್ ಮಲ್ಲಿಕಾರ್, ರೆಬಲ್ ಟಿವಿ, ಬೆಂಗಳೂರು.